ನಿಮ್ಮ ಹಳ್ಳಿಕಾರ ಬಗ್ಗೆ ಹೇಳ್ರಿ ಅಣ್ಣ. ಹಳ್ಳಿಕಾರ ಬಗ್ಗೆ ಏನು ಹೇಳೋದಂದ್ರೆ ಹಳ್ಳಿಕಾರ ಅಂದರೆ ಒಂದು ಬ್ರ್ಯಾಂಡು. ಹಾಂ ನಮಸ್ಕಾರ. ಹಾಂ ನಮಸ್ತೆ ಅಣ್ಣ, ನಿಮ್ಮ ಪರಿಚಯ ಮಾಡಿಕೊಡ್ತೀರಾ? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಅಣ್ಣ ಸೋಮನಹಳ್ಳಿ, ಕನಕಪುರ ರೋಡು, ಬೆಂಗಳೂರು ಸೌತ್. ಹಾಂ ಮತ್ತು ನಿಮ್ಮ ಹಳ್ಳಿಕಾರ ಬಗ್ಗೆ ಹೇಳ್ರಿ ಅಣ್ಣ. ಹಳ್ಳಿಕಾರ ಬಗ್ಗೆ ಏನು ಹೇಳೋದಂದರೆ ಹಳ್ಳಿಕಾರ ಅಂದರೆ ಒಂದು ಬ್ರ್ಯಾಂಡು. ಹಾಂ ಏನು ನಮಗೆ ಅವತ್ತಿಂದ ಕಟ್ಕೊ ಬಂದಿದ್ದೀವಿ, ಇವತ್ತು ಕಟ್ತಾಯಿದ್ದೀವಿ. ನಮ್ಮ ತಂದೆಯವರೆಲ್ಲ ಕಟ್ತಾಯಿದ್ರು, ನಾವು ಕಟ್ತಾಯಿದ್ದೀವಿ, ಕಟ್ಕೊಂಡಿದ್ದೀವಿ. ನಮಗೆ ಕೆಲಸಕ್ಕೆ ಬೇಕಾಗಿರೋದ್ರಿಂದ ಹಳ್ಳಿಕಾರು ಕೆಲಸಕ್ಕೆ ಶೋಕಿಗೆ ಎರಡಕ್ಕೂ ಮಾಡ್ಕೊಂಡು ಹಳ್ಳಿಕಾರ ತಳಿ ಅಭಿವೃದ್ಧಿ ಮಾಡೋ ಒಂದು ಉದ್ದೇಶ ಅಷ್ಟೇ ನಮ್ಮ ಉದ್ದೇಶ. ಬೆಲೆ ಇಲ್ಲ ಅಣ್ಣ? ಇವು 2.75 ಆಗಿತ್ತು ನಮಗೆ. ಈಗ ನಾವು ತಗೊಂಡಾಗ 1 ವರ್ಷ ಆಯಿತು. 1 ವರ್ಷದಿಂದ ಮುಗಿಸ್ಕೊಂಡು ಅಣ್ಣ ಅಲ್ಲೂ ಈಗ ಇದು ಕಡೆಗೆ ಬಿದ್ದಿದೆ. ಈಗ ಇದು ಕಡೆಗೆ ಬಿದ್ದಿದೆ 2 ತಿಂಗಳಾಗಿ. 2 ಕಡೆಗೆ ಬಿದ್ದಿದೆ. ಮತ್ತು ಇದಕ್ಕೆಲ್ಲ ಮೇಂಟೆನೆನ್ಸ್ ಹೆಂಗೆ ಅಣ್ಣ? ಮೇಂಟೆನೆನ್ಸ್ ಏನಿಲ್ಲ, ಮಾಮೂಲಿ ತೆಂಗು ತಿಂಡಿ ಕೊಡ್ತೀವಿ, ರವೆ ಬೂಸ, ಚಕ್ಕೆ ಬೂಸ, ಜೋಳ ನುಚ್ಚು ಕೊಡ್ತೀವಿ. ಆಮೇಲೆ ನಾವು ಹಸಿ ಮೇವು, ಒಣಮೇವು ಎಲ್ಲ ಯೂಸ್ ಮಾಡ್ತೀವಿ. ನಾವು ಆ ಮೇವು ಈ ಮೇವು ಅಂತ ಏನು ಯೂಸ್ ಮಾಡಲ್ಲ, ಎಲ್ಲ ಮೇವು ಯೂಸ್ ಮಾಡ್ತೀವಿ. ನಾವು ಸೀಮೆ ಹಸುಗಳು ಏನು ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡ್ತೀವಿ. ಅದಕ್ಕೆ ಒಣಲ್ ಹಾಕೋರೆ ಬೆಸ್ಟ, ಹಸಿ ಹುಲ್ ಹಾಕೋರೆ ಬೆಸ್ಟ್ ಅಣ್ಣ? ಹಸಿ ಮೇವು ಕಾಲದಲ್ಲಿ ಹಸಿ ಮೇವು ಹಾಕ್ತೀವಿ, ಒಣಲ್ದಿಲ್ಲ ಒಣಕಾಲದಲ್ಲಿ ಒಣಮೇವು ಹಾಕ್ತೀವಿ. ಒಣಲು ಬೆಸ್ಟು, ಆದರೆ ನಾವು ಹಸಿ ಮೇವು ಇರೋದ್ರಿಂದ ಹಸಿ ಮೇವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ಈಗ ಒಣಲು ಹಾಕ್ತಾಯಿದ್ವಿ. ಈಗ ಸ್ವಲ್ಪ ಜಾತ್ರೆ ಇನ್ನು ಹತ್ರ ಬರೋದ್ರಿಂದ ಬಣ್ಣ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಹಸಿ ಮೇವು ಒಣಲು ಹಾಕ್ತೀವಿ. ಎಲ್ಲ ಹಳ್ಳಿಗಳ ಸಾಕ್ತಾರಲ್ಲ, ನೀವು ಸಿಟಿ ಒಳಗಡೆ ಸಾಕಿದ್ದೀರಣ್ಣ, ಅದ ನಿಮ್ಮ ಅನಿಸಿಕೆ ಹೇಳ್ರಿ ಅಣ್ಣ. ಅನಿಸಿಕೆ ಅನ್ನೋದ್ರಿಂದ ಏನೂ ಇಲ್ಲ. ನಾವು ಎಲ್ಲರೂ ಹಳ್ಳೀಲಿ ಸಾಕೋದು ಕಾಮನ್ನು, ಸಿಟೀಲಿ ಸಾಕೋದೇ ಒಂದು ಬೇರೆ ಥರ. ಏನೇ ಸಿಟಿ ಮುಂದುವರೆದ್ರೂ ನಾವು ಸಾಕೋದು ಅವತ್ತಿಂದ ಸಂಪ್ರದಾಯ ಆಗ್ಬಿಟ್ಟಿದೆ. ನಮ್ಮ ಮನೇಲಿ ಸಾಕೋದು ನಮ್ಮ ತಂದೆಯವರು ತಾತನ ಕಾಲದಿಂದ ಕಟ್ಕೊಂಡು ಬಂದಿದ್ದಾರೆ, ನಾವು ಕಟ್ಕೊಂಡು ಹೋಗ್ತಾ ಇದ್ವಿ. ಅದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲರೂ ಬೆಂಗಳೂರಲ್ಲಿ ನಾಯಿಗಳು ಹಿಡ್ಕೊಂಡು ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ರಿ ಅಣ್ಣ ನಿಮ್ಮ ಅನಿಸಿಕೆ. ನಾಯಿ ಹಿಡ್ಕೊಂಡು ಏನೋ ಒಂದು ಡೈಲಾಗ್ ಇದೆಯಲ್ಲ, ಕೋಟಿ ಇರೋ ನಾಯಿ ಹಿಡ್ಕೊಂಡು ಓಡಾಡಿದ್ರೆ ರೈತರು ಮಕ್ಕಳು ಲಕ್ಷ ಕೊಟ್ಟು ಕಟ್ತೀವಿ. ಅದು ನಮ್ಮ ಅವರು ನಾಯಿ ಬಾತ್ರೂಮ್ಗೆ ಹೋದ್ರೆ ಅವ್ರು ಎತ್ತಾಕ್ಬೇಕು, ದನ ಬಾತ್ರೂಮ್ಗೆ ಹೋದ್ರೆ ಇನ್ನೊಬ್ರು ಮನೆ ಬಾಗಿಲು ಸಾರಿಸ್ಕೋತಾರೆ. ಅದ್ರ ಬಗ್ಗೆ ನಮ್ಮ ಜನ ಯೋಚನೆ ಮಾಡಲ್ಲ ಅಷ್ಟೇ. ಅದನ್ನು ಒಂದು 10 ನಾಯಿ ಸಾಕೋ ಬದಲು ಒಂದು ಹಳ್ಳಿಕಾರ ದನ ಸಾಕಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದು ತಳಿ ಉಳಿಯುತ್ತೆ. ಅಣ್ಣ, ಇವಾಗ ಹೊಸದಾಗೆ ಯುವಕರು ಊರಿಗೆ ಕಟ್ಟಬೇಕು, ಹೌದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಕಟ್ಟಲಿ ಅಂದರೆ ಏನಾದರೂ ಅಂತ ಆದಾಯ ಇದ್ದು ಕಟ್ಟೋದ್ರಲ್ಲಿ ಒಳ್ಳೆಯದು. ಯಾಕಂದರೆ ಯಾರನ್ನೋ ನಂಬ್ಕೊಂಡು ಕೆಲವೊಂದು ಯೂಟ್ಯೂಬಲ್ಲಿ ಹೇಳೋದು ನೋಡಿಕೊಂಡು ಕಟ್ತೀವಿ, ಪಾಪ ಲಾಸ್ ಮಾಡ್ಕೊಳ್ಳೋದು ತುಂಬ ಸರಿ ಅನಿಸಲ್ಲ. ಯಾಕಂದರೆ ಅವ್ರಿಗೆ ಬೇರೆ ಏನೋ ಆದಾಯ ಇದ್ದು ಇದನ್ನು ಊರಿಗೆ ಕಟ್ಕೊಂಡ್ರೆ ತಪ್ಪೇನಿಲ್ಲ. ಆಮೇಲೆ ಜೊತೆಗೆ ಬೇರೆಯವರು ಏನಾದರೂ ಬೇರೆ ಏನಂದರೆ ಸೀನಿಯರ್ಸ್ಗಳು ಇಲ್ಲ ಬೇರೆ ಏನೋ ಅವ್ರಿಗೆ ಇನ್ಕಮ್ ಬರೋ ಥರ ಇದ್ದರೆ ಕಟ್ಕೊಳ್ಳೋದು ಒಳ್ಳೆಯದು. ಅದನ್ನು ಇದೇ ನಂಬ್ಕೊಂಡು ಕಟ್ಕೊಂಡ್ರೆ ಅವು ಮೇಂಟೆನೆನ್ಸ್ಗೂ ಅವ್ರು ಪಾಪ ಸ್ವಂತ ಖರ್ಚಿಂದ ಆಗಬೇಕಾಗುತ್ತೆ. ಇದು ನನ್ನ ಅಭಿಪ್ರಾಯ. ಇದು ಅಣ್ಣ, ಇವಾಗ ಹಸ್ಗಳು ಓರಿಗಳನ್ನ ನೀವು ಚೌಕಿಗೆ ಆಗಲಿ ಈ ಗೇಮಿಗೆ ಆಗಲಿ ಯಾವ ಥರ ನೋಡಿ ತೊಗೊತೀರಣ್ಣ? ನಾವು ಏನಿಲ್ಲ, ಮಾಮೂಲಿ ಎತ್ತು ಸೈಜು ಗಾತ್ರ 4 ಕೈ ಚೆನ್ನಾಗಿರ್ಬೇಕು, ಆ ಥರ ನೋಡಿ ತೊಗೋತೀವಿ. ಸೈಜು ಗಾತ್ರ ಇರಬೇಕು ನಮಗೆ. ಸ್ವಲ್ಪ ನಾವು ಯಾವತ್ತೂ ಸ್ವಲ್ಪ ದೊಡ್ಡ ಎತ್ತೆ ತೊಗೋತೀವಿ, ನಮ್ಗೆ ಚಿಕ್ಕ ಎತ್ತು ಆಗಿ ಬರಲ್ಲ. ಅದರಿಂದ ಮಾಮೂಲಿ ಕೆಲಸ ಎಲ್ಲ ಮಾಡ್ತೀರಣ್ಣ? ನಾವೆಲ್ಲ ಕೆಲಸ ಮಾಡ್ತೀವಿ. ನಮಗೆ ದಿವಸ ತೋಟಕ್ಕೆ ಹೋಗ್ಲೇಬೇಕು. ತೋಟಕ್ಕೆ ಹುಲ್ಲು ಹಾಕೊಂಡು ಹೋಗ್ತೀವಿ, ಅಲ್ಲ ಸಗಣಿ ಹಾಕೊಂಡೋಗಿ ಆ ಕಡೆಯಿಂದ ಹುಲ್ಲು ಹಾಕೋ ಬರ್ತೀವಿ. ನಮಗೆ ನಮ್ಮ ತೋಟ ಉಳುಮೆ ಗಿಣ್ಮೆಗೆ ಬೇಕು ನಮ್ಗೆ. ಮತ್ತು ನಿಮ್ಮ ಹಳ್ಳಿಕಾರ ಬಗ್ಗೆ ಹೇಳ್ರಿ ಅಣ್ಣ. ಹಳ್ಳಿಕಾರ ಬಗ್ಗೆ ಏನು ಹೇಳೋದು, ಒಂದೇ ಮಾತಿಲ್ಲಿ ಹೇಳ್ಬೇಕಂದ್ರೆ ಹಳ್ಳಿಕಾರ ಬ್ರ್ಯಾಂಡ್ ಅಷ್ಟೇ. ಬ್ರ್ಯಾಂಡ್ ಹಳ್ಳಿಕಾರ ಉಳಿಸಿ, ಹಳ್ಳಿಕಾರ ಬೆಳೆಸಿ. ಹಳ್ಳಿಕಾರ ಉಳಿಸಿ, ಹಳ್ಳಿಕಾರ ಬೆಳೆಸಿ ಅಷ್ಟೇ ಹೇಳ್ಬೋದು. ಸರಿ ಅಣ್ಣ, ಧನ್ಯವಾದಗಳು. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಮಗೆ. ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು.